ಪದ್ಧತಿ. ಇವತ್ತು ಲೈಫ್ ಸ್ಟೈಲ್ ಚೇಂಜ್ನಿಂದ ಏನೇನು ಅನಾಹುತಗಳಾಗ್ತಾ ಇದೆ ನೋಡ್ತಾ ಇದ್ದೀವಿ. ಇವತ್ತು ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಯಾರು ಮೊಬೈಲ್ ಬಿಟ್ಟು ಬೇರೆ ಕಡೆ ಹೋಗ್ತಾ ಇಲ್ಲ. ಹೀಗಾಗಿ ಈ ಮೊಬೈಲ್ ಮತ್ತೆ ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಮತ್ತೊಂದಿದೆ, ನೋಡ್ಬೇಕಾದ್ರೆ ಅಧ್ಯಯನ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು. ಅದು ಬಹಳ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮಾನಸಿಕವಾಗಿ ನಾವೆಲ್ಲ ದುರ್ಬಲರಾಗ್ತೀವಿ, ಅದ್ರ ಮೇಲೆ ಬಹಳ ಡಿಪೆಂಡೆಂಟ್ ಆಗ್ತೀವಿ. ಹೀಗಾಗಿ ಅದರ ಜೊತೆಯಲ್ಲಿ ಬಹಳ ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರಿಗೆ, ಸಣ್ಣ ಬಾಲಕರಿಗೆ, ಬಾಲಕಿಯರಿಗೆ, ಯಾರಿಗೆ BP ಇದೆ, ಯಾರಿಗೆ ಶುಗರ್ ಇದೆ, ಯಾರಿಗೆ ಹೃದಯ ಕಾಯಿಲೆ ಇದೆ, ಯಾರಿಗೆ ಕಿಡ್ನಿ ಕಾಯಿಲೆ ಇದೆ. ಹೀಗಾಗಿ ಇವೆಲ್ಲ ನಮ್ದೆಲ್ಲ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಆಸನಗಳ ಮುಖಾಂತರ, ಧ್ಯಾನದ ಮುಖಾಂತರ, ವ್ಯಾಯಾಮದ ಮುಖಾಂತರ ನಮ್ಮ ಆರೋಗ್ಯವರ್ಧನೆ ಮಾಡಿಕೊಳ್ಳಬೇಕು. ಕರೋನಾ ನೋಡಿದಿರಲ್ಲ, ಕರೋನಾ ಸಮಯದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಯಿತು. ಇವತ್ತು